ಆರ್ಎಸ್ಎಸ್ ನೋಂದಣಿ ಸುತ್ತ ರಾಜಕೀಯ ಜಿದ್ದಾಜಿದ್ದಿ. ಪ್ರಿಯಾಂಕ್ ಆ 8 ಪ್ರಶ್ನೆಗಳಿಗೆ ಭಾಗವತ್ ಕೌಂಟರ್. ಧರ್ಮಕ್ಕೆ ಇಲ್ಲದ ರಿಜಿಸ್ಟ್ರೇಷನ್ ಸಂಘಕ್ಕೆ ಬೇಕೆ. ಕಾಂಗ್ರೆಸ್ ನಡೆ ಬರೀ ರಾಜಕೀಯ ಗಿಮಿಕ್ ಎಂದ ಭಾಗವತ್. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ವಾರ್. ನಾನು ವನಿತಾ. ಎಸ್, ರಾಜ್ಯ ರಾಜಕಾರಣದಲ್ಲಿ ಇದೀಗ ಮತ್ತೊಂದು ಜಿದ್ದಾಜಿದ್ದಿ ಸ್ಫೋಟಗೊಳ್ಳುತ್ತಿದೆ. ಕಮಲ ಕೈ ನಾಯಕರ ನಡುವಿನ ಸಮರ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ. ಆರ್ಎಸ್ಎಸ್ ಅಸ್ತಿತ್ವ ಮತ್ತು ಕಾನೂನು ಚೌಕಟ್ಟಿನ ಕುರಿತು ಗೃಹ ಸಚಿವ ಪ್ರಿಯಾಂಕರ್ಗೆ ಎಸೆದಿರುವ ಒಂದೇ ಒಂದು ಪತ್ರ ಈಗ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದೆ. ನೇರವಾಗಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿರುವ ಪ್ರಿಯಾಂಕರ್ಗೆ, ನಿಮ್ಮ ಸಂಘಟನೆ ಕಾನೂನುಬದ್ಧವಾಗಿ ನೋಂದಣಿಯಾಗಿದೆಯೇ? ದೇಶದ ಕಾನೂನಿಗೆ ಅದು ಬದ್ಧವಾಗಿದೆಯೇ ಎಂದು ಖಡಕ್ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಮೋಹನ್ ಭಾಗವತ್ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಪ್ರಿಯಾಂಕರ್ಗೆ ಆ 8 ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಅವರ ಪ್ರತಿಕ್ರಿಯೆಯನ್ನು ನೋಡೋಣ ಈ ಕಂಪ್ಲೀಟ್ ಎಪಿಸೋಡ್ನಲ್ಲಿ. ಆರ್ಎಸ್ಎಸ್ ನೋಂದಣಿ ಸುತ್ತ ರಾಜಕೀಯ ಜಿದ್ದಾಜಿದ್ದಿ. ಪ್ರಿಯಾಂಕ್ ಆ 8 ಪ್ರಶ್ನೆಗಳಿಗೆ ಭಾಗವತ್ ಕೌಂಟರ್. ಧರ್ಮಕ್ಕೆ ಇಲ್ಲದ ರಿಜಿಸ್ಟ್ರೇಷನ್ ಸಂಘಕ್ಕೆ ಬೇಕೆ. ಕಾಂಗ್ರೆಸ್ ನಡೆ ರಾಜಕೀಯ ಗಿಮಿಕ್ ಎಂದ ಭಾಗವತ್. ನಮ್ಮ ಭಾರತದ ಇತಿಹಾಸದಲ್ಲಿ ಆ ಸಂಘಕ್ಕೆ ಒಂದು ಚರಿತ್ರೆ ಇದೆ. ಅದರ ಜೊತೆಗೆ ವಿವಾದಗಳು ಸುತ್ತಕೊಂಡಿವೆ. ದೇಶದಲ್ಲಿಯೇ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಈ ಸಂಘಕ್ಕೆ ಒಂದು ಕಡೆ ದೇಶಭಕ್ತಿಯ ಪಾಠಶಾಲೆಯ ಬಗ್ಗೆ ಹೆಗ್ಗಳಿಕೆ, ಇನ್ನೊಂದು ಕಡೆ ವಿರೋಧಿಗಳ ನಿರಂತರ ಟೀಕೆಯ ಸುರಿಮಳೆ ಕೂಡ ಇದೆ. ನಾವು ಮಾತನಾಡ್ತಾ ಇರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ಬಗ್ಗೆ. ವಿಜಯದಶಮಿಯ ಆ ಒಂದು ದಿನ ಆರಂಭವಾದ ಈ ಸಂಘಟನೆ ಇಂದು ದೇಶದ ರಾಜಕಾರಣ ಮಾತ್ರವಲ್ಲ, ಸಮಾಜ ಮತ್ತು ಸಂಸ್ಕೃತಿಯನ್ನು ಸಹ ನಿಯಂತ್ರಿಸ್ತಾ ಇದೆ. ಈ ಆಲದ ಮರದ ಬೇರುಗಳು 1925 ಸೆಪ್ಟೆಂಬರ್ 27 ವಿಜಯದಶಮಿಯ ಪವಿತ್ರ ದಿನ ನಾಗಪುರದ ಸಣ್ಣದೊಂದು ಜಾಗದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಗಡೆವಾರ್ ರವರು ಕೇವಲ 17 ಜನ ಯುವಕರೊಂದಿಗೆ ಒಂದು ಸಣ್ಣ ಸಭೆಯನ್ನ ನಡೆಸ್ತಾರೆ. ಬ್ರಿಟಿಷರ ಗುಲಾಮಗಿರಿಯಲ್ಲಿ ನಲುಗಿದ್ದ ಹಿಂದೂ ಸಮಾಜವನ್ನ ಜಾಗೃತಿಗೊಳಿಸುವುದು, ಶಿಸ್ತು ಮತ್ತು ಸಂಘಟನೆಯ ಮೂಲಕ ದೇಶವನ್ನ ಮುನ್ನಡೆಸುವುದು ಅವರ ಕನಸಾಗಿತ್ತು. ಕೇವಲ ಶಾಖೆಗಳ ಮೂಲಕ ಶುರುವಾದ ಈ ಆಲೋಚನೆ ಮುಂದೆ ಇಡೀ ಭಾರತದ ದಿಕ್ಸೂಚಿಯನ್ನೇ ಬದಲಾಯಿಸುತ್ತೆ ಎಂದು ಆಗ ಯಾರೂ ಊಹಿಸಿರಲಿಲ್ಲ. ಆರ್ಎಸ್ಎಸ್ ಅಂದ್ರೆ ಕೇವಲ ರಾಜಕೀಯ ಅಲ್ಲ, ಅದೊಂದು ಜೀವನ ಶೈಲಿ ಅಂತಾರೆ ಸ್ವಯಂ ಸೇವಕರು. ಮುಂಜಾನೆಯ ಶಾಖೆ, ದೈಹಿಕ ಕಸರತ್ತು, ಪ್ರಾರ್ಥನೆ ಮತ್ತು ಕೇಸರಿ ಧ್ವಜಕ್ಕೆ ನಮನ ಇವಿಷ್ಟೇ ಸಂಘದ ದೈನಂದಿನ ಸೂತ್ರಗಳು. ಇಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಬದಲಿಗೆ ಧ್ವಜವೇ ಪರಮಗುರು. ಆದರೆ ಈ ಶಿಸ್ತಿನ ಹಿಂದಿರುವ ಸಿದ್ಧಾಂತವೇನು? ಸಾಂಸ್ಕೃತಿಕ ರಾಷ್ಟ್ರೀಯತೆ ಮತ್ತು ಹಿಂದೂ ರಾಷ್ಟ್ರದ ಕಲ್ಪನೆಯೇ ಸಂಘದ ಜೀವಾಳ. ಆದರೆ ಆರ್ಎಸ್ಎಸ್ನ ಹಾದಿ ಸುಲಭವಾಗಿರಲಿಲ್ಲ. ಇತಿಹಾಸದ ಪುಟಗಳಲ್ಲಿ ಸಂಘಟನೆ ದೊಡ್ಡ ಮಟ್ಟದ ಸವಾಲುಗಳನ್ನು ಎದುರಿಸಿತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ, ಮಹಾಮಂಗಲೆ. 1948ರಲ್ಲಿ ಮಹಾತ್ಮ ಗಾಂಧಿ ಅವರ ಹತ್ಯೆಯಾದಾಗ
ಸಂಘದ ಮೇಲೆ ಮೊದಲ ಬಾರಿಗೆ ನಿಷೇಧವನ್ನ ಹೇರಲಾಯಿತು. ತನಿಖೆಯ ನಂತರ ಸಂಘ ನಿರಪರಾಧಿ ಎಂದು ಸಾಬೀತಾಗಿ ನಿಷೇಧ ತೆರವುಗೊಳಿಸಿದರೂ ವಿರೋಧಿಗಳ ಟೀಕೆ ಇಂದಿಗೂ ನಿಲ್ಲುತ್ತಿಲ್ಲ. ನಂತರ 1975ರ ತುರ್ತು ಪರಿಸ್ಥಿತಿ ಮತ್ತು 1992ರ ಬಾಬರಿ ಮಸೀದಿ ಧ್ವಂಸದ ಬಳಿಕವೂ ಸಂಘ ನಿಷೇಧದ ಕಹಿ ಅನುಭವಿಸಿತ್ತು. ಪ್ರತಿ ಬಾರಿ ನಿಷೇಧ ಹೇರಲ್ಪಟ್ಟಾಗಲೂ ಸಂಘ ಮತ್ತಷ್ಟು ಗಟ್ಟಿಯಾಗಿ ನಿಂತುಕೊಂಡಿತ್ತು. ಆರ್ಎಸ್ಎಸ್ ಅಂದ್ರೆ ಬರೀ ನಾಗಪುರದ ಕಚೇರಿಯಲ್ಲ, ಇದು ಜಗತ್ತಿನ ಅತಿ ದೊಡ್ಡ ನೆಟ್ವರ್ಕ್ ಇರುವ ಆಲದ ಮರ. ವಿದ್ಯಾರ್ಥಿ ಸಂಘಟನೆ ಎಬಿವಿಪಿಯಿಂದ ಹಿಡಿದು ಕಾರ್ಮಿಕರಿಗಾಗಿ ಭಾರತೀಯ ಮಜ್ದೂರ್ ಸಂಘ, ಧಾರ್ಮಿಕ ಜಾಗೃತಿಗೋಸ್ಕರ ವಿಶ್ವ ಹಿಂದೂ ಪರಿಷತ್ ಹಾಗೂ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾಭಾರತಿ, ಹೀಗೆ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಂಘದ ಪ್ರಭಾವವಿದೆ. ದೇಶದ ಗಡಿಭಾಗದ ಹಳ್ಳಿಗಳಿಂದ ಹಿಡಿದು ಮೆಟ್ರೋ ಸಿಟಿಗಳವರೆಗೂ ಸಂಘದ ಪರಿವಾರ ಹರಡಿಕೊಂಡಿದೆ. ಹೌದು, ಈಗ ಎಲ್ಲರ ಕಣ್ಣು ಇರೋದು ಸಂಘದ ರಾಜಕೀಯ ಶಕ್ತಿಯ ಮೇಲೆ. ಆರ್ಎಸ್ಎಸ್ ನೇರವಾಗಿ ರಾಜಕೀಯದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಹೇಳಿಕೊಂಡ್ರು ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಗರ್ಭಗುಡಿಯೇ ಆರ್ಎಸ್ಎಸ್. ಆ ಬಗ್ಗೆ ನೋಡೋಣ ಈ ಬನ್ನಿ. ಹೌದು, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರಿಂದ ಹಿಡಿದು ಇಂದಿನ ಪ್ರಧಾನಿ ನರೇಂದ್ರ ಮೋದಿರವರವರೆಗೆ ಎಲ್ಲರೂ ಆರ್ಎಸ್ಎಸ್ನ ಪ್ರಚಾರಕರಾಗಿ ಬೆಳೆದವರೇ. ಸರ್ಕಾರದ ಪ್ರಮುಖ ನಿರ್ಧಾರಗಳ ಹಿಂದೆ ಸಂಘದ ಸಮಾಲೋಚನೆ ಇರುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ಬಿಜೆಪಿ ಮತ್ತು ಸಂಘದ ನಡುವಿನ ಸಂಬಂಧ ಕೇವಲ ಸೈದ್ಧಾಂತಿಕವೇ? ಈ ಪ್ರಶ್ನೆಗೆ ದಶಕಗಳಿಂದಲೂ ದೆಹಲಿಯ ರಾಜಕಾರಣದಲ್ಲಿ ಉತ್ತರ ಹುಡುಕಲಾಗ್ತಾ ಇದೆ. 1925ರಲ್ಲಿ ಆರಂಭವಾದ ಆರ್ಎಸ್ಎಸ್ ಶತಮಾನದ ಹೊಸ್ತಿಲನ್ನ ದಾಟಿ ಮುನ್ನುಗ್ಗುತ್ತಿದೆ. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಸಂಘ ಕೂಡ ತನ್ನನ್ನು ತಾನು ಬದಲಾಯಿಸಿಕೊಳ್ತಾ ಇದೆ. ಹಳೆಯ ಖಾಕಿ ಚಡ್ಡಿಯನ್ನ ಬಿಟ್ಟು ಫುಲ್ ಪ್ಯಾಂಟ್ಗೆ ಬದಲಾಗಿದೆ. ಅಷ್ಟು ಮಾತ್ರವಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದೆ. ಹಿಂದೂ ಧರ್ಮಕ್ಕೆ ಆಪತ್ತು ಎದುರಾದಾಗ ಜಾತಿ ಧರ್ಮ ನೋಡದೆ ಸಂಘ ಬೀದಿಗಿಳಿದು ಹೋರಾಡಿದೆ. ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಂಘದ ಶಾಖೆಗಳಿವೆ. ಕೋಟ್ಯಾಂತರ ಸ್ವಯಂ ಸೇವಕರ ಬೃಹತ್ ಪಡೆಯೇ ಇದೆ. ಭಾರತದ ಸಾಮಾಜಿಕ ಮತ್ತು ರಾಜಕೀಯ ದಿಕ್ಸೂಚಿಯನ್ನೇ ಬದಲಾಯಿಸುವಂತಹ ಶಕ್ತಿ ಈ ಸಂಘಕ್ಕೆ ಇದೆ. ಹೌದು, ಕೇವಲ ಕರ್ನಾಟಕ ಒಂದರಲ್ಲೇ ಆರ್ಎಸ್ಎಸ್ ಹೊಂದಿರುವ ಹೆಜ್ಜೆ ಗುರುತು ಬೆಚ್ಚಿ ಬೀಳಿಸುವಂತಿದೆ. ರಾಜ್ಯದಲ್ಲಿ ಬರೋಬ್ಬರಿ 4127 ದೈನಂದಿನ ಶಾಖೆಗಳು ನಡೀತಾ ಇವೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಸಂಘಟನೆಯ ಸುತ್ತ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಇತ್ತೀಚೆಗೆ ಸಾರ್ವಜನಿಕ ವಲಯದಿಂದ ಕೇಳಿಬಂದಿರುವ ಆ ಒಂದು ಪ್ರಮುಖ ಪತ್ರ, ಆ ಪತ್ರ ಆರ್ಎಸ್ಎಸ್ಗೆ ನೇರ ಪ್ರಶ್ನೆಯೊಂದನ್ನು ಹಾಕಿದೆ. ಅರವತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳು ಮತ್ತು ಕೋಟಿಗಟ್ಟಲೆ ಸ್ವಯಂ ಸೇವಕರನ್ನ ಹೊಂದಿರುವ ಈ ಸಂಸ್ಥೆ ಈಗ ದೇಶದ ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿಗೆ ಎಷ್ಟು ಬದ್ಧವಾಗಿದೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಭಾರತದ ಸಂವಿಧಾನವೇ ಸರ್ವೋಚ್ಚ. ಹೌದು, ದೇಶದ ಪ್ರತಿಯೊಬ್ಬ ಪ್ರಜೆ ಮತ್ತು ಪ್ರತಿಯೊಂದು ಸಂಸ್ಥೆಯು ಸಂವಿಧಾನಕ್ಕೆ ಬದ್ಧವಾಗಿರಲೇಬೇಕು. ಆರ್ಎಸ್ಎಸ್ನಂತಹ ಚರಿತ್ರೆ ಇರುವ ಸಂಘಕ್ಕೆ ಪಾರದರ್ಶಕತೆ ಮತ್ತು ಜವಾಬ್ದಾರಿಯ ಮಾನದಂಡಗಳನ್ನು ಒಪ್ಪಿಕೊಳ್ಳಬೇಕು ಅನ್ನೋದು ಕೆಲವರ ವಾದ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಬರೆದ ಪತ್ರದ ಸುತ್ತ ಬಿರುಗಾಳಿ ಎದ್ದಿದೆ. ಎಸ್, ಸಚಿವ ಪ್ರಿಯಾಂಕ್ ಖರ್ಗೆ ಸುಮ್ಮನೆ ಈ ಪತ್ರ ಬರೆದಿಲ್ಲ. ಇದರ ಹಿಂದೆ ದಶಕಗಳ ಇತಿಹಾಸದ ಜೊತೆಗೆ ದೊಡ್ಡ ಅಸ್ತ್ರವೇ ಇದೆ. ಪತ್ರದಲ್ಲಿ ಖರ್ಗೆ ಕೇಳಿರುವ ಪ್ರಮುಖ ಪ್ರಶ್ನೆಗಳು ಇಡೀ ಸಂಘ ಪರಿವಾರವನ್ನೇ ಕೆರಳಿಸುವಂತೆ ಮಾಡಿದೆ. ರಾಜ್ಯ ರಾಜಕಾರಣದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಾರ್ ಶುರುವಾಗಿದೆ.
100 ವರ್ಷಗಳ ಇತಿಹಾಸ ಇರೋ ಆರ್ಎಸ್ಎಸ್ ವಿರುದ್ಧ ರಾಜ್ಯ ಸರ್ಕಾರ ಈಗ ನೇರ ಯುದ್ಧ ಸಾರಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ನೇರವಾಗಿ ಪತ್ರ ಬರೆಯುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಬೀದಿ ವ್ಯಾಪಾರಿಯಿಂದ ಹಿಡಿದು ಕಾರ್ಪೊರೇಟ್ ಕಂಪನಿಗಳವರೆಗೂ ಎಲ್ಲರಿಗೂ ಕಾನೂನು ಅನ್ವಯವಾಗುವಾಗ ಆರ್ಎಸ್ಎಸ್ಗೆ ಯಾಕೆ ವಿನಾಯಿತಿ? ಇದು ಈಗ ಗೃಹ ಸಚಿವರು ಎತ್ತಿರುವ ನೇರ ಪ್ರಶ್ನೆ. ಹೌದು, ಸಂಘಟನೆಯ ಕಾನೂನುಬದ್ಧತೆಯ ಬಗ್ಗೆ 8 ಪ್ರಶ್ನೆಗಳನ್ನಿಟ್ಟಿದ್ದಾರೆ. 60,000ಕ್ಕೂ ಹೆಚ್ಚು ಶಾಖೆಗಳು, ಕೋಟ್ಯಾಂತರ ಕಾರ್ಯಕರ್ತರನ್ನ ಹೊಂದಿರುವ ಈ ಸಂಸ್ಥೆ ಸಾಂವಿಧಾನಿಕ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಲು ಹೇಗೆ ಸಾಧ್ಯ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ವಾದ. ಅದರ ಬಗ್ಗೆ ನೋಡೋಣ ಬನ್ನಿ. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೈ ವೋಲ್ಟೇಜ್ ಸಮರ ಶುರುವಾಗಿದೆ. ಇತ್ತೀಚೆಗೆ ಗೃಹ ಇಲಾಖೆಯ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ರಾಜ್ಯ ಬಿಜೆಪಿಯ ನಡುವಿನ ವಾಕ್ಸಮರ ತುತ್ತ ತುದಿಗೆ ತಲುಪಿದೆ. ಒಂದು ಕಡೆ ಗೃಹ ಇಲಾಖೆ ಒಬ್ಬ ಅಸಮರ್ಥ ಸಚಿವರ ಕೈಯಲ್ಲಿದೆ ಎಂದು ಬಿಜೆಪಿ ಮುಖಂಡರು ವಾಕ್ ದಾಳಿ ನಡೆಸುತ್ತಿದ್ದಾರೆ. ಅದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟ ಕೌಂಟರ್ ಇಡೀ ರಾಜಕೀಯ ವಲಯವನ್ನೇ ಬೆಚ್ಚಿ ಬೀಳಿಸಿದೆ. ಆರ್ಎಸ್ಎಸ್ ಸಂಘಟನೆಯ ನೋಂದಣಿಗೆ ಬೇಕಾದ ದಾಖಲೆಗಳನ್ನ ರೆಡಿ ಮಾಡಿಕೊಳ್ಳಿ ಎಂದು ಖರ್ಗೆ ನೀಡಿರುವ ಖಡಕ್ ವಾರ್ನಿಂಗ್ ಹಿಂದೆ ಇರೋ ಅಸಲಿ ಕಥೆಗೇನು ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದಲೇ ಬಿಜೆಪಿ ಇವರನ್ನ ಟಾರ್ಗೆಟ್ ಮಾಡಲು ಆರಂಭಿಸಿತ್ತು. ಕರ್ನಾಟಕ ಬಿಜೆಪಿ ನೇರವಾಗಿಯೇ ಸಚಿವರ ಯೋಗ್ಯತೆಯನ್ನ ಪ್ರಶ್ನೆ ಮಾಡುತ್ತಿದೆ. Till now officially ಕೇಳಿದಿಲ್ಲ, ಈಗ officially ಕೇಳಿದೆ. Let them reply. I am an optimist. I am sure that the RSS has nothing to hide. They are the world's largest NGO. They are the most nationalistic people in India for the last 100 years. They will put national duty above everything. ಪ್ರಿಯಾಂಕ್ ಖರ್ಗೆ ಕೇವಲ ಮಾತಿನ ಮಲ್ಲ, ಮೈಕ್ ಸಿಕ್ಕರೆ ಸಾಕು ಭಾಷಣ ಮಾಡ್ತಾರೆ ವಿನಃ ಇಲಾಖೆ ನಡೆಸಲು ಇವರಿಂದ ಸಾಧ್ಯವಿಲ್ಲ ಎನ್ನುವುದು ಬಿಜೆಪಿಯ ನೇರ ಆರೋಪ ಆಗಿದೆ. ಬಿಜೆಪಿಯ ಈ ಮೈಕ್ ಮಿನಿಸ್ಟರ್ ದಾಳಿಗೆ ಪ್ರಿಯಾಂಕ್ ಖರ್ಗೆ ಬಂದಿದ್ದೇ ತಡ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಲೀಗಲ್ ಸ್ಟೇಟಸ್ ಮತ್ತು ನೋಂದಣಿಯ ದಾಖಲೆಗಳನ್ನು ಕೆದಕಲು ಗೃಹ ಇಲಾಖೆ ಮುಂದಾಗುತ್ತಿದೆ. ಆರ್ಎಸ್ಎಸ್ ಅಸ್ತಿತ್ವಕ್ಕೆ ಕೈ ಹಾಕಲು ಸರ್ಕಾರ ಪ್ಲಾನ್ ಮಾಡುತ್ತಿದೆ ಎಂಬ ಚರ್ಚೆ ಈಗ ಗಲ್ಲಿಯಿಂದ ದಿಲ್ಲಿಯವರೆಗೂ ಶುರುವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ನಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲವಿದೆಯೇ ಅನ್ನೋ ಅನುಮಾನ ಕೂಡ ಕಾಡ್ತಿದೆ. ಸಂಘಟನೆಯ ದಾಖಲೆ ಕೇಳಿರುವ ಖರ್ಗೆ ನಡೆಗೆ ಬಿಜೆಪಿ ಈಗಾಗಲೇ ತಿರುಗೇಟು ನೀಡುತ್ತಿದೆ. ಆರ್ಎಸ್ಎಸ್ ನಿಷೇಧದ ಹಠವಲ್ಲ, ಬದಲಿಗೆ ಇದು ಪಾರದರ್ಶಕತೆಯ ಪಟ್ಟು. ಹೌದು, ನಾವು ಸಂಘಟನೆಯನ್ನ ನಿಷೇಧಿಸಬೇಕು ಎಂದು ಒತ್ತಾಯಿಸುತ್ತಿಲ್ಲ, ಬದಲಿಗೆ ಸಂಘದ ಚಟುವಟಿಕೆಯ ವಿಚಾರದಲ್ಲಿ ಪಾರದರ್ಶಕತೆ ಬಗ್ಗೆ ಪ್ರಶ್ನಿಸುತ್ತಿದ್ದೇವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇರ ನುಡಿ. ಹಾಗಾದ್ರೆ ಕೇವಲ ಒಂದು ಪಥಸಂಚಲನದಿಂದ ಆರಂಭವಾದ ಈ ಕಿಡಿ ಇಡೀ ರಾಜ್ಯ ರಾಜಕಾರಣವನ್ನೇ ಸುಡುವಷ್ಟು ತಾರಕಕ್ಕೇರಿದ್ದು ಹೇಗೆ? ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆ ಒಂದು ಆದೇಶ ಬಿಜೆಪಿಯನ್ನ ಕೆರಳಿಸಿದ್ದೇಕೆ? ನೋಡೋಣ ಬನ್ನಿ. ಕಳೆದ ವರ್ಷದ ವಿಜಯದಶಮಿ ಹಬ್ಬದ ಆ ದಿನ ರಾಜ್ಯದ ರಾಜಕೀಯ ಇತಿಹಾಸದಲ್ಲೇ ಒಂದು ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದ ಪಥಸಂಚಲನ ಕೇವಲ ಸಾಂಸ್ಕೃತಿಕ ಮತ್ತು ಶಕ್ತಿ ಪ್ರದರ್ಶನವಾಗಿ ಉಳಿಯಲಿಲ್ಲ. ಅದು ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆರ್ಎಸ್ಎಸ್ ಬಿಜೆಪಿ ನಡುವಿನ ನೇರ ಜಿದ್ದಾಜಿದ್ದಿಗೆ ವೇದಿಕೆಯಾಯಿತು. ಈಗ ನೋಡಿ, ಒಂದು ನಿಮಿಷ. ಫಸ್ಟ್ ಆಫ್ ಆಲ್ CT ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನೋ ಕೇಶವ ಕೃಪಾಗೋ ಕರೆಸಿ, ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗನ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ. ಖರ್ಗೆ ದಂಡಿನ ಕಡೆಯಿಂದ ಬಂದ ಒಂದೊಂದು ಹೇಳಿಕೆಗಳು ಕೇಸರಿ ಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ. ಇತ್ತ ಬಿಜೆಪಿಯ ಘಟಾನುಘಟಿ ನಾಯಕರು ಸಚಿವರ ವಿರುದ್ಧ ಮುಗಿಬಿದ್ದರು. ಸೈದ್ಧಾಂತಿಕ ಹೋರಾಟ, ವ್ಯಕ್ತಿಗತ ನಿಂದನೆ ಮತ್ತು ಸವಾಲುಗಳ ಮಟ್ಟಕ್ಕೆ ಇಳಿಯಿತು. ಅಲ್ಲಿಂದ ಶುರುವಾದ ಈ ಕಿಡಿ ಇವತ್ತಿಗೂ ಆರಿಲ್ಲ, ಬದಲಿಗೆ ದಿನದಿಂದ ದಿನಕ್ಕೆ ಧಗಧಗಿಸುತ್ತಲೇ ಇದೆ.
ಹೌದು, ಈ ತಿಕ್ಕಾಟ ಕೇವಲ ವಾಕ್ ಸಮರಕ್ಕೆ ಸೀಮಿತವಾಗಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಅಂದಿನ ಸರ್ಕಾರ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿತು. ಸರ್ಕಾರ ಜಾರಿಗೆ ತಂದ ಆ ಒಂದು ಕಾನೂನು ಇಡೀ ವ್ಯವಸ್ಥೆಯ ಚಿತ್ರಣವನ್ನೇ ಬದಲಾಯಿಸಿತು. ಯಾವುದೇ ಸರ್ಕಾರಿ ಜಾಗಗಳು ಅಥವಾ ಮೈದಾನಗಳಲ್ಲಿ ಕಾರ್ಯಕ್ರಮ ನಡೆಸುವ ಮುನ್ನ ಅನುಮತಿ ಕಡ್ಡಾಯ ಎಂದರು. ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವ ದೇವಾಲಯಗಳ ಆವರಣದಲ್ಲಿ ಯಾವುದೇ ಸಂಘಟನೆಯ ಚಟುವಟಿಕೆಗಳಿಗೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿತ್ತು. ಈ ನಿಯಮ ಜಾರಿಗೆ ಬರುತ್ತಿದ್ದಂತೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಕೆಂಡಾಮಂಡಲರಾದರು. ಇದು ಕೇವಲ ಕಾನೂನಲ್ಲ, ಸಂಘಟನೆಯನ್ನ ಕಟ್ಟಿಹಾಕಲು ಹೆಣೆದ ರಾಜಕೀಯ ಪ್ಲಾನ್ ಎಂದು ಬಿಜೆಪಿ ಆರೋಪಿಸಿತ್ತು. ಇತ್ತ ಪ್ರಿಯಾಂಕರ್ಗೆ ಕಾನೂನು ಎಲ್ಲರಿಗೂ ಒಂದೇ ಎಂದು ಅಬ್ಬರಿಸಿದ್ರು. ಅಂದಿನ ತಿಕ್ಕಾಟ ಇದೀಗ ನೊಂದಣಿಗೆ ಬಂದು ನಿಂತಿದೆ. ಮಿಸ್ಟರ್ ಮೋಹನ್ ಭಾಗವತ್ has not replied to this letter. उनका जो उत्तर था त्रिशूर में था जून 13th को, और मेरा लेटर of course it is on 13th June but released yesterday, dispatched yesterday. I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these things, gimmicks are being tried. Let me do that. We are used to it. ಪ್ರಿಯಾಂಕರ್ಗೆ ಮೊದಲಿನಿಂದಲೂ ಕೂಡ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ಸಿದ್ಧಾಂತಗಳನ್ನು ಬಹಿರಂಗವಾಗಿಯೇ ಟೀಕಿಸುತ್ತಾ ಬಂದಿದ್ದಾರೆ. ಈಗ ಅವರ ಕೈಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ನಿಯಂತ್ರಿಸುವ ಗೃಹ ಇಲಾಖೆ ಸಿಕ್ಕಿದೆ. ಈಗ ಅದನ್ನ ಬಳಸಿಕೊಂಡು ಸಂಘಟನೆಯ ಕಾರ್ಯಕ್ರಮಗಳನ್ನು, ಪಥಸಂಚಲನಗಳ ಅಥವಾ ಯಾವುದೇ ಸಾರ್ವಜನಿಕ ಸಭೆಗಳಿಗೆ ಅನುಮತಿ ನೀಡುವ ವಿಷಯದಲ್ಲಿ ಸರ್ಕಾರ ಮತ್ತಷ್ಟು ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ಅದರ ಜೊತೆಗೆ ಇದೀಗ ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಇದನ್ನು ಬಿಜೆಪಿ ಹಿಂದೂ ವಿರೋಧಿ ನಡೆ, ದ್ವೇಷದ ರಾಜಕಾರಣ, ರಾಜಕೀಯ ಗಿಮಿಕ್ ಎಂದು ಹೇಳಲಾಗ್ತಿದೆ. ನಮ್ಮ ರಾಜ್ಯ ರಾಜಕಾರಣದ ಅಖಾಡದಲ್ಲಿ ನಿರಂತರವಾಗಿ ಸೈದ್ಧಾಂತಿಕ ಸಂಘರ್ಷಗಳು ನಡೀತಾನೇ ಇರುತ್ತವೆ. ಆದರೆ ಈ ಬಾರಿ ನಡೆದಿರೋದು ಕೇವಲ ರಾಜಕೀಯ ಪರ ವಿರೋಧಗಳಲ್ಲ. ಇದು ದೇಶದ ಅಸ್ಮಿತೆ, ಸಂವಿಧಾನದ ಆಶಯ ಮತ್ತು ಭಾರತದ ಭವಿಷ್ಯದ ದಾರಿಯನ್ನು ನಿರ್ಧರಿಸುವ ಸೈದ್ಧಾಂತಿಕ ಮಹಾಯುದ್ಧ. ಹೌದು, ದೇಶದ ಪ್ರಬಲ ಸಂಘಟನೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ನೇರ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸಂಘ ಪರಿವಾರದ ಪರಮೋಚ್ಚ ನಾಯಕ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕರ್ಗೆ ಕೇಳಿರುವ ಆ 8 ಪ್ರಶ್ನೆಗಳು ಇಡೀ ದೇಶದ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿದೆ. ಕೇವಲ ಪ್ರಶ್ನೆಗಳನ್ನ ಕೇಳಿ ಖರ್ಗೆ ಸುಮ್ಮನಾಗಿಲ್ಲ. ಆರ್ಎಸ್ಎಸ್ ನಡೆದು ಬಂದ ಹಾದಿ ಮತ್ತು ಅವರ ಸಿದ್ಧಾಂತಗಳನ್ನು ಇಂಚಿಂಚಾಗಿ ಪ್ರಶ್ನಿಸಿದ್ದಾರೆ. ಹಾಗಾದ್ರೆ ಏನದು ಸೈದ್ಧಾಂತಿಕ ಸಂಘರ್ಷ? ಇಡೀ ದೇಶದ ಗಮನ ಸೆಳೆದ ಆ 8 ಅಸ್ತ್ರಗಳು ಯಾವುವು? ನೋಡೋಣ ಬನ್ನಿ. ಗೃಹ ಸಚಿವ ಪ್ರಿಯಾಂಕರ್ಗೆ ಅವರ 8 ಪ್ರಶ್ನೆಗಳು. ಆರ್ಎಸ್ಎಸ್ನ ಕಾನೂನಾತ್ಮಕ ಸ್ಥಾನಮಾನ, ಸಾಂಸ್ಥಿಕ ರಚನೆ ವಿವರ, ಸಂಘದ ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ಮಾಹಿತಿ, ಸಂಘದ ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳು, ಸಂಘದ ಆಸ್ತಿಗಳು ಮತ್ತು ಹಣಕಾಸು ಖರ್ಚು ವೆಚ್ಚಗಳು, ತೆರಿಗೆ ಪಾವತಿ ವಿವರ, ಔಪಚಾರಿಕ ನೋಂದಣಿ ಇಲ್ಲದೆ ಚಟುವಟಿಕೆಗಳನ್ನು ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನ ಅವಲಂಬಿಸಲಾಗಿದೆ, ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಕಾರ್ಯನಿರ್ವಹಿಸುವ ಹಕ್ಕನ್ನು ಯಾವ ಸಾಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪಡೆದುಕೊಳ್ಳಲಾಗಿದೆ, ಸಾರ್ವಜನಿಕ ಕಾರ್ಯಕ್ರಮಗಳು, ಪಥ ಸಂಚಲನಗಳು, ಬೃಹತ್ ಸಭೆಗಳು ಮತ್ತು ಇತರ ಸಂಘಟಿತ ಚಟುವಟಿಕೆಗಳಿಗಾಗಿ ಪಡೆದ ಅಧಿಕೃತ ಒಪ್ಪಿಗೆ, ನಿಯಮಾವಳಿ ಪಾಲನೆಯ ವಿವರ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ನೋಂದಣಿ ವಾರ್ ನಡೆಯುತ್ತಿದೆ. ಆರ್ಎಸ್ಎಸ್ ಕಡ್ಡಾಯವಾಗಿ ರಿಜಿಸ್ಟರ್ ಆಗಲೇಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಖಡಕ್ ವಾದ. ಆದರೆ ಇದಕ್ಕೆ ಸಿಡಿಲಿನಂತಹ ಉತ್ತರ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿದ್ದಾರೆ. ಹೌದು, ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲ ಕೇವಲ ರಾಜಕೀಯ ಗಿಮಿಕ್. ನಮ್ಮ ಚಟುವಟಿಕೆಗಳೇನು ರಹಸ್ಯವಾಗಿಲ್ಲ. ಹಿಂದೂ ಧರ್ಮ ಎಲ್ಲಾದರೂ ರಿಜಿಸ್ಟರ್ ಆಗಿದೆಯೇ ಅಂತ ಕೇಳುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟು ನೀಡಿದ್ದಾರೆ. ಸರ್ಕಾರಿ ಅನುದಾನ ಪಡೆಯುವ ಸಂಸ್ಥೆಗಳಿಗೆ ಮಾತ್ರ ನೋಂದಣಿ ಅಗತ್ಯ. ನಾವು ಯಾವುದೇ ಅನುದಾನ ಪಡೆಯುತ್ತಿಲ್ಲ. 1950ರಲ್ಲೇ ನಮ್ಮ ಸಂವಿಧಾನವನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಎಂದು ಇತಿಹಾಸದ ಪುಟಗಳನ್ನ ಬಿಚ್ಚಿಟ್ಟಿದ್ದಾರೆ. ಖುದ್ದು ಸಂಘದ ಪರಮೋಚ್ಚ ನಾಯಕ ಮೋಹನ್ ಭಾಗವತ್ ಅವರೇ ಅಖಾಡಕ್ಕಿಳಿದು ಉತ್ತರ ಕೊಟ್ಟಿದ್ದಾರೆ. ಭಾಗವತ್ ಅವರ ಮಾತಿನಲ್ಲಿ ತಾರ್ಕಿಕತೆ ಇತ್ತು, ಜೊತೆಗೆ ಸರ್ಕಾರದ ವಿರುದ್ಧದ ಆಕ್ರೋಶವೂ ಇತ್ತು. ನಮ್ಮದು ರಹಸ್ಯ ಸಂಘಟನೆಯಲ್ಲ, ದೇಶದ ಕೋಟ್ಯಾಂತರ ಜನರ ಹೃದಯದಲ್ಲಿರುವ ಸಂಘಟನೆ ಎಂದು ಹೇಳಿದ್ದಾರೆ. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times and Sangha started as a public will.
I narrated you how that churning of minds went on, and the all accepted conclusion was taken up and worked upon. That was the Sangha. So it doesn't need any restriction. ಹಿಂದೂ ಧರ್ಮಕ್ಕೆ ಹೇಗೆ ರಿಜಿಸ್ಟ್ರೇಷನ್ ಇಲ್ಲವೋ ಹಾಗೆಯೇ ಸಂಘದ ಕಾರ್ಯಕ್ಕೂ ಯಾವುದೇ ಕಾಗದದ ಹಂಗಿಲ್ಲ. ನಾವು ರಹಸ್ಯವಾಗಿಲ್ಲ, ಬಯಲಿನಲ್ಲಿ ಕೆಲಸ ಮಾಡುತ್ತೇವೆ. ಇದು ಸಂಘದ ನಾಯಕರ ಖಡಕ್ ಉತ್ತರ. ಹೌದು, ಆರ್ಎಸ್ಎಸ್ ಯಾವುದೇ ರಹಸ್ಯ ಚಟುವಟಿಕೆಗಳನ್ನ ನಡೆಸುತ್ತಿಲ್ಲ ಎಂದು ಸಂಘ ಸ್ಪಷ್ಟಪಡಿಸಿದೆ. ನಮ್ಮ ಶಾಖೆಗಳು, ನಮ್ಮ ಕಾರ್ಯಕ್ರಮಗಳು ನಡೆಯುವುದು ಮುಚ್ಚಿದ ಕೋಣೆಯೊಳಗಲ್ಲ, ಬದಲಿಗೆ ತೆರೆದ ಮೈದಾನಗಳಲ್ಲಿ. ಜನರನ್ನು ಕರೆದು ಸಂಘದ ಧ್ಯೇಯೋದ್ದೇಶಗಳ ಬಗ್ಗೆ ಮುಕ್ತವಾಗಿ ತಿಳಿಸುತ್ತೇವೆ. ನಮ್ಮ ಕಾರ್ಯಕರ್ತರು ದಿನದ 24 ಗಂಟೆಯೂ ಜನರ ನಡುವೆಯೇ ಇರುತ್ತಾರೆ. ಜನರು ನಮ್ಮನ್ನು ದಿನನಿತ್ಯ ನೋಡುತ್ತಿದ್ದಾರೆ. ಹೀಗಿರುವಾಗ ನಾವು ರಹಸ್ಯವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಆರೋಪಿಸುವುದು ಎಷ್ಟು ಸರಿ? ಇದು ಸಂಘಟನೆಯ ಪ್ರಶ್ನೆ. त्वदीयाय कार्याय बद्धा कटीयम् त्वदीयाय कार्याय बद्धा कटीयम्. ಹಾಗಾದ್ರೆ ಈ ಪತ್ರದ ಹಿಂದಿನ ಅಸಲಿ ಉದ್ದೇಶವೇನು? ಆರ್ಎಸ್ಎಸ್ ನಾಯಕರ ಪ್ರಕಾರ ಇದೆಲ್ಲವೂ ಕೇವಲ ರಾಜಕೀಯ ಗಿಮಿಕ್. ನಾವು ಇದಕ್ಕೆ ಪ್ರತಿಕ್ರಿಯಿಸುವ ಅಗತ್ಯವೇ ಇಲ್ಲ. ಇದು ಕೇವಲ ರಾಜಕೀಯವಷ್ಟೇ. ಸಂಘದ ವಿರುದ್ಧ ಇಂತಹ ಗಿಮಿಕ್ಗಳನ್ನು ವ್ಯವಸ್ಥಿತವಾಗಿ ಮಾಡಲಾಗುತ್ತಿದೆ ಎಂದು ಸಂಘದ ಮುಖ್ಯಸ್ಥರು ಹೇಳುತ್ತಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಸಂಘಕ್ಕೆ ಇಂತಹ ಆರೋಪಗಳು ಹೊಸದೇನಲ್ಲ. ಕಳೆದ ಹಲವು ದಶಕಗಳಿಂದ ದೇಶ ಸ್ವಾತಂತ್ರ್ಯ ಪಡೆದಾಗಿನಿಂದಲೂ ಇಂತಹ 10 ಆರೋಪಗಳನ್ನ ಆರ್ಎಸ್ಎಸ್ ಎದುರಿಸುತ್ತಲೇ ಬಂದಿದೆ. ಹೋಮ್ ಮಿನಿಸ್ಟರ್ ಅವರು ಏನು ಕೇಳಿದ್ದಾರೆ, ಅವ್ರ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಧರ್ಮ ಮತ್ತೆ ಆರ್ಗನೈಸೇಷನ್ ಎರಡೂ ಒಂದೇ ಆಗಕ್ಕೆ ಸಾಧ್ಯ ಆಗುತ್ತಾ? ಧರ್ಮ ಬೇರೆ, ಇವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವ್ರು ಆ್ಯಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವರು ಆ್ಯಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡೋಕ್ಕಾಗೋದಿಲ್ಲ. RSS ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವರು ಈ ನೆಲದ ಕಾನೂನು ಏನಿರುತ್ತೆ ಅದನ್ನು ಪಾಲಿಸಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ರಿಜಿಸ್ಟ್ರೇಷನ್ ಆಗಲೇಬೇಕು. ಸಂಘದ ಮುಖಂಡರು ಹೇಳುವಂತೆ ನಾವು ಇದಕ್ಕೆಲ್ಲ ಒಗ್ಗಿಕೊಂಡಿದ್ದೇವೆ. ನಮ್ಮ ದೇಶಭಕ್ತಿಯ ಕೆಲಸಗಳಿಗೆ ಅಡ್ಡಿಪಡಿಸಲು ಮತ್ತು ಸಾರ್ವಜನಿಕರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಅನುಮಾನದ ಬೀಜ ಬಿತ್ತಲು ಈ ರೀತಿ ಷಡ್ಯಂತ್ರಗಳನ್ನ ಹೆಣೆಯಲಾಗುತ್ತಿದೆ. ಆದರೆ ಇಂತಹ ಗಿಮಿಕ್ಗಳಿಂದ ಜನರ ಮನಸ್ಸನ್ನ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಸಂಘ ಪರಿವಾರದ ವಾದ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರ ಪತ್ರ ರಾಜಕೀಯವಾಗಿ ಕಾಂಗ್ರೆಸ್ಗೆ ಮೈಲೇಜ್ ತಂದುಕೊಡುತ್ತದೆಯೇ, ಅಥವಾ ಆರ್ಎಸ್ಎಸ್ ಇದನ್ನು ತನ್ನ ಸಾರ್ವಜನಿಕ ಸಂಪರ್ಕವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಬಳಸಿಕೊಳ್ಳುತ್ತಿದೆಯೇ? ಆರೋಪಗಳು 108 ಬರಬಹುದು. ಆದರೆ ಆರ್ಎಸ್ಎಸ್ ಮಾತ್ರ ತನ್ನ ದೈನಂದಿನ ಶಾಖೆಗಳ ಮೂಲಕ ಮೈದಾನದಲ್ಲೇ ಇರಲಿದೆ. ನಮ್ಮ ಕೆಲಸವೇ ನಮ್ಮ ಕವಚ ಎನ್ನುವ ಆರ್ಎಸ್ಎಸ್ನ ವಾದಕ್ಕೆ ಜನತಾ ನ್ಯಾಯಾಲಯದ ತೀರ್ಪು ಏನು? ರಾಜಕೀಯ ಲಾಭಕ್ಕಾಗಿ ನಡೆಯುವ ಈ ಪತ್ರ ಸಮರ ಎಲ್ಲಿಗೆ ಬಂದು ನಿಲ್ಲಲಿದೆ? Hindu Dharma is not registered. Many things are not registered. Those who want to have funds from the government, they require registration. That has to be there. Sangha, government knows Sangha is there. Government banned us twice, and that ban was released. So government knows. They banned RSS. That means they knew RSS is there. RSS is recognized. So all this has happened over 100 years. Nobody told us that you must register. Our constitution, written constitution, is with the government. We have submitted it in 1950s. We have public programs. We have such a enormous outreach in this year. ಹಿಂದೂ ಧರ್ಮ ಎಲ್ಲಾದರೂ ರಿಜಿಸ್ಟರ್ ಆಗಿದೆ? ಮೋಹನ್ ಭಾಗವತ್ ಅವರ ಈ ಒಂದೇ ಒಂದು ಪ್ರಶ್ನೆ ಈಗ ದೇಶದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ನೋಂದಣಿಯಾಗದೆ ಜಗತ್ತಿನಲ್ಲಿ ಏನು ನಡೆಯಲು ಸಾಧ್ಯವಿಲ್ಲ ಎನ್ನುವವರಿಗೆ ಸನಾತನ ಧರ್ಮದ ಉದಾಹರಣೆ ನೀಡಿ ತಿರುಗೇಟು ನೀಡಲಾಗಿದೆ. ಸರ್ಕಾರದಿಂದ ಫಂಡ್ ಅಥವಾ ನಿಧಿ ಪಡೆಯುವವರಿಗೆ ಮಾತ್ರ ನೋಂದಣಿಯ ಅಗತ್ಯವಿರುತ್ತದೆ, ನಮಗಲ್ಲ ಎಂಬ ಖಡಕ್ ಸಂದೇಶ ರವಾನೆಯಾಗಿದೆ. ಹಾಗಾದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಲಿಖಿತ ಸಂವಿಧಾನ ಇಲ್ವಾ? 1950ರಲ್ಲೇ ನೆಹರು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ಆ ರಹಸ್ಯ ದಾಖಲೆಯ ಕಥೆಯೇನು ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯ ಅನ್ವೇಷಣೆಯ ಓದು.